ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅಕ್ಕಿ ಹಾಲ್ಬಾಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾದ ಪದಾರ್ಥಗಳು ನೆನೆಸಿರುವ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ ಮತ್ತು ಏಲಕ್ಕಿ. ಈಗ ಮಾಡುವ ವಿಧಾನವನ್ನು ನೋಡೋಣ. 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟಿರುವ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ ಅರ್ಧ ಬಟ್ಲು ಕಾಯಿ ತುರಿಯನ್ನು ಹಾಕಿ ಆದಷ್ಟು ಕಾಯಿಯನ್ನು ಫ್ರೆಶ್ ಆಗಿ ತುರಿದು ಉಪಯೋಗಿಸ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಹಾಲ್ಬಾಯಿ ಟೇಸ್ಟು ಚೆನ್ನಾಗಿರುತ್ತೆ. ಏಲಕ್ಕಿನ ನಾನು ಸಿಪ್ಪೆ ಸಮೇತನೇ ಉಪಯೋಗಿಸ್ಕೊಂಡಿದ್ದೀನಿ. ನಾವು ಹೇಗಿದ್ದರೂ ಅದನ್ನು ಸೋಸ್ಕೊಳ್ಳೋದ್ರಿಂದ ಹೀಗೆ ಉಪಯೋಗಿಸ್ಕೊಂಡ್ರೂ ಸಹ ಹಾಲ್ಬಾಯಿ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಸೋಸೋ ಪಾತ್ರೆಗೆ ಹಾಕಿ ನಿಧಾನವಾಗಿ ಒಂದು ಸ್ಪೂನಿಂದ ಅದನ್ನು ಕೈಯಾಡಿಸ್ಕೊತಾ ಬನ್ನಿ. ಅಕ್ಕಿಯಲ್ಲಿ ಯಾವುದೇ ನಾರಿನಂಶ ಇರಲ್ಲ. ತೆಂಗಿನಕಾಯಲ್ಲಿರೋ ನಾರಿನಂಶ ಬಿಟ್ಟು ಬಾಕಿ ಎಲ್ಲ ನಿಧಾನವಾಗಿ ಸೋಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಹಾಲ್ಬಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹಾಲ್ಬಾಯಿಗೆ ದಪ್ಪ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವುದೇ ಅಕ್ಕಿಯನ್ನು ಸಹ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸಿಹಿಗೆ ಜೋನಿ ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಅಚ್ಚ ಬೆಲ್ಲ ಉಪಯೋಗಿಸೋದಾದರೆ ಬೆಲ್ಲವನ್ನು ಮೊದಲೇ ಕರಗಿಸ್ಕೊಂಡು ನೀರಿನಲ್ಲಿ ಹೆಚ್ಚು ಪಾಕ ಬರದೇ ಇರೋ ಥರ ಸ್ವಲ್ಪ ಬಿಸಿ ಆದರೆ ಸಾಕು, ಹಾಗೆ ಕಾಯಿಸ್ಕೊಂಡು ಅದನ್ನು ಸೋಸಿ ರುಬ್ಬಿದ ಮಿಶ್ರಣಕ್ಕೆ ಹಾಕಿ ಉಪಯೋಗಿಸ್ಕೋಬೇಕು. ನಾನಿಲ್ಲಿ ಜೋನಿ ಬೆಲ್ಲ ಉಪಯೋಗಿಸಿರೋದ್ರಿಂದ ರುಬ್ಬಿದ ಮಿಶ್ರಣಕ್ಕೆ ಡೈರೆಕ್ಟಾಗಿ ಹಾಕಿ ಉಪಯೋಗಿಸ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ನಂತರ ನಿಧಾನವಾಗಿ ಕೈಯಾಡಿಸ್ತಾನೇ ಇರಬೇಕು. ಹೀಗೆ ಕೈಯಾಡಿಸೋದ್ರಿಂದ ಯಾವುದೇ ಗಂಟುಗಳಾಗದೆ ಹಾಲ್ಬಾಯಿ ಚೆನ್ನಾಗಿ ಬರುತ್ತೆ. 5 ರಿಂದ 10 ನಿಮಿಷಗಳ ಕಾಲ ಕೈಯಾಡಿಸಿದ ನಂತರ ಅದು ತಿಕ್ಕಾಗ್ತಾ ಬರುತ್ತೆ. ಆಗ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ನಿಧಾನವಾಗಿ ಕೈಯಾಡಿಸಿ. ಆದಷ್ಟು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಈ ಹಾಲ್ಬಾಯನ್ನು ಮಾಡ್ಕೋಬೇಕು. ಹೈ ಫ್ಲೇಮಲ್ಲಾದರೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ನಂತರ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ತಾ ಕೈಯಾಡ್ಕೊತಾನೆ ಇರಿ. ಇದು ಸ್ವಲ್ಪ ತಿಕ್ಕಾಗ್ತಾ ಬಂದ ತಕ್ಷಣ ಅದನ್ನು ಮುಟ್ಟು ನೋಡಿದಾಗ ಕೈಗೆ ಅಂಟಿಲ್ಲ ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ನಂತರ ಒಂದು ತಟ್ಟೆಗೆ ಅಥವಾ ಟ್ರೇ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ನಾವು ಮಾಡಿಟ್ಕೊಂಡಿರುವ ಹಾಲ್ಬಾಯನ್ನು ಹಾಕಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು 1 ಅವರ್ ಅದನ್ನು ಆರ್ಲಿಕ್ಕೆ ಬಿಟ್ಕೋಬೇಕು. ಆದಷ್ಟು ಇದನ್ನು ಮಾಡಲಿಕ್ಕೆ ದಪ್ಪ ತಳದ ಪಾತ್ರೆಯನ್ನೇ ಉಪಯೋಗಿಸಿ, ಇಲ್ಲ ಅಂದರೆ ಹಾಲ್ಬಾಯಿ ತಳ ಹತ್ತೋ ಚಾನ್ಸಸ್ ಇರುತ್ತೆ. 1 ಗಂಟೆಗಳ ಕಾಲ ಆರಿದ ನಂತರ ನಿಮಗಿಷ್ಟವಾದ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ರುಚಿಯಾದ ಅಕ್ಕಿ ಹಾಲ್ಬಾಯಿ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಹ ಹಾಲ್ಬಾಯಿ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಈಗ ಹಾಲ್ಬಾಯಿ ರೆಡಿ.